ಒಂದು ಪ್ರವಾಸಿ ತಾಣಕ್ಕೆ ಟ್ರೆಕ್ಕಿಂಗ್ ಪ್ಲೇಸಿಗೆ ಒಂದು ಯುವತಿ ಬಂದು ಅಲ್ಲಿ ಕಾಣೆಯಾಗ್ತಾಳೆ ಅಂದಾಕ್ಷಣ ಅದು ಅಷ್ಟು ಸಣ್ಣ ವಿಚಾರ ಆಗೋದಿಲ್ಲ. ತಡಿಯಂಡಮೋಳು ಬೆಟ್ಟದಲ್ಲಿ ಸಾಕಷ್ಟು ಝರಿ ತೊರೆಗಳು ಹರಿಯುತ್ತೆ. ಆ ನೀರನ್ನು ಕುಡಿದು ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೋದು. ಅವರನ್ನು ನಮ್ಮ ಯುವ ಸಮೂಹಕ್ಕೆ, ಈಗಿನ ಯುವ ಸಮೂಹಕ್ಕೆ ಮೋಟಿವೇಟ್ ಕೊಡುವಂಥ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಳ್ಬೇಕು ಅಂತ. ಯಾಕೆಂತಂದರೆ ಇಂತಹ ಸಂದಿಗ್ಧ ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ನಾವು ನಮ್ಮನ್ನು ಬಚಾವಾಗಿ ಸುರಕ್ಷಿತವಾಗಿ ಇಟ್ಟುಕೊಂಡು ಮರಳಬಹುದು ಅನ್ನುವಂತಹ ತರಬೇತಿ ನಮ್ಮ ಯುವ ಸಮೂಹಕ್ಕೆ ಸಿಕ್ಕಿದ್ರೆ, ಈಕೆ ಅಲ್ಲಿಂದ ಸುರಕ್ಷಿತವಾಗಿ ಬಂದ ತಕ್ಷಣ ಅವರ ಆದ್ಯತೆಯು ಕೂಡ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ಚಿಕಿತ್ಸೆ ಕೊಡಬೇಕು. ಜೊತೆಗೆ ಆಕೆಯ ದೈಹಿಕ ಸ್ಥಿತಿಗತಿ ಹೇಗಿದೆಯೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋ ಪ್ರಯತ್ನ ಬಿಟ್ಟು ಎಲ್ಲರೂ ಕೂಡ ಆಕೆಯ ಬೈಟ್ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾರೆ, ಚಿಟ್ಚಾಟ್ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾರೆ. ಕೊನೆಗೊಂದು ತಾರ್ಕಿಕ ಅಂತ್ಯ ಅಂತ ಬರಬೇಕಲ್ಲ. ತಾರ್ಕಿಕ ಅಂತ್ಯ ಹೇಗೆ? ಆಕೆಯನ್ನು ಬಿಟ್ಟು ಕಳಿಸೋದಲ್ಲ, ಅದರ ಹಿಂದಿನ ಸತ್ಯಾಸತ್ಯತೆಯನ್ನು ಜೊತೆಗೆ ಆ ಅನುಭವವನ್ನು ಈ ಪೊಲೀಸ್ ಇಲಾಖೆ ಬಳಸ್ಕೊಳ್ಬೇಕಾಗಿತ್ತು. ಕೊಡಗು ಜಿಲ್ಲೆ ಅಂದ ತಕ್ಷಣ ಹೇಗೆ ಬೇಕಾದರೂ ಪ್ರವಾಸಕ್ಕೆ ಬರ್ಬೋದು, ಹೇಗೆ ಬೇಕಾದರೂ ಹೋಗ್ಬೋದು. ಆಕೆ ವಿರೇಜ್ಪೇಟೆಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಒಂದಷ್ಟು ಮಂದಿ ಸೇರ್ತಾರೆ, ಶಾಲು ಹಾಕಿ ಆಕೆ ಜೀಪಿಂದ ಇಳಿಯುವಂಥ ಸಂದರ್ಭದಲ್ಲಿ ಶಾಲು ಹಾಕಿ ಸನ್ಮಾನ ಮಾಡ್ತಾರೆ. ಇವತ್ತು ತಡಿಯಂಡಮೋಳ ಆಯಿತು, ನಾಳೆ ಇನ್ನೊಂದು ಯಾವುದೋ ಬೆಟ್ಟಕ್ಕೆ ಹೋಗಿ ಎಲ್ಲೋ ನಾವು ತಪ್ಪಿಸ್ಕೊಂಡು ಬಂದು ಎಲ್ಲರೂ ಹುಡುಕೋಕ್ಕೆ ಬರ್ತಾರೆ ಅನ್ನೋಂಥ ಮನಸ್ಥಿತಿಯನ್ನು ನಾವು ಬಿತ್ತಬಾರ್ದು. ಸ್ನೇಹಿತರೆ ನಮಸ್ಕಾರ, ಕೂರ್ಬಜ್ನ ಈ ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶರಣ್ಯ ತಡಿಯಂಡ ಮೋಳು ಬೆಟ್ಟದಲ್ಲಿ ಸಿಕ್ಕಿದ ಶರಣ್ಯ ವಿಚಾರವಾಗಿ ಮಾತಾಡ್ತಾ ಇದ್ದೇನೆ. ಈಗ ಎಲ್ಲ ಕಡೆ ಶರಣ್ಯದೇ ಮಾತುಕತೆ. ಕಾರಣ ಯಾಕೆ ಅಂತ ಹೇಳಬೇಕಾಗಿಲ್ಲ. ಇದೇ ತಿಂಗಳ 2ನೇ ತಾರೀಕು ಕೊಡಗು ಜಿಲ್ಲೆಗೆ ಟ್ರೆಕ್ಕಿಂಗ್ ಬಂದಿರ್ತಾಳೆ ಒಂದು ತಂಡ, 10 ಜನರ ತಂಡ. ಅದರಲ್ಲಿ ಶರಣ್ಯ ಕೂಡ ಒಬ್ಬಳು. ಕೇರಳದ ಕೋಯಿಕೋಡ್ ಮೂಲದವಳು. ಟ್ರೆಕ್ಕಿಂಗ್ ಬಂದು ಕೊಡಗಿನ ತಡಿಯಂಡಮೋಳಿನಲ್ಲಿ ಟ್ರೆಕ್ಕಿಂಗ್ ಹೋಗಿರ್ತಾರೆ. 10 ಜನರ ತಂಡದಲ್ಲಿದ್ದಂತಹ ಶರಣ್ಯ ಅಲ್ಲಿಂದ ಬೇರ್ಪಡ್ತಾಳೆ. ಅದಾದ ನಂತರ ಬೆಳವಣಿಗೆಯಲ್ಲಿ ಕೊಡಗು ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯ, ಹೊರ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಸುದ್ದಿ ಆಗುತ್ತೆ ಈ ವಿಚಾರ. ಕಾರಣ ಏನು ಅಂತ ಹೇಳಿದ್ರೆ, ಆ ತಂಡದಿಂದ ಆಕೆ ಬೇರ್ಪಟ್ಟು ಮಿಸ್ ಆಗ್ತಾಳೆ, ಕಾಣೆಯಾಗ್ತಾಳೆ. ಕಾಣೆಯಾದರೂ ಒಂದು ದಿನದೊಳಗೆ ಸಿಗಬೇಕಾಗಿತ್ತು, ಹುಡುಕಾಡಿದ್ರು, ಎಲ್ಲ ಹುಡುಕಾಟ ನಡೆದಿತ್ತು, ಆದರೆ ಸಿಗೋದಿಲ್ಲ. 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ, 3 ದಿನ ಕಳೆಯುತ್ತೆ, ಸಿಗೋದಿಲ್ಲ. ಸಿಗೋದು 4ನೇ ದಿನ. ಈ 3 ದಿನದ ಅಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಮ್ಮ ನಡುವೆ ಆಗುತ್ತೆ. ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಏನೆಲ್ಲ ಆಗಿದೆ ಅನ್ನೋದು ನಿಮಗೆಲ್ರಿಗೂ ತಿಳಿದೇ ಇದೆ, ಮಾಧ್ಯಮಗಳಲ್ಲಿ ವರದಿಯಾಗಿದ್ದನ್ನು ಗಮನಿಸಿದ್ದೀರಿ. ಒಂದು ಪ್ರವಾಸಿ ತಾಣಕ್ಕೆ, ಟ್ರೆಕ್ಕಿಂಗ್ ಪ್ಲೇಸಿಗೆ ಒಂದು ಯುವತಿ ಬಂದು ಅಲ್ಲಿ ಕಾಣೆಯಾಗ್ತಾಳೆ ಅಂದಾಕ್ಷಣ ಅದು ಅಷ್ಟು ಸಣ್ಣ ವಿಚಾರ ಆಗೋದಿಲ್ಲ. ಆ ಯುವತಿಯ ಹುಡುಕಾಟಕ್ಕೆ, ಆಕೆಯ ಪತ್ತೆಗೆ ಬೇಕಾದ ಏನೆಲ್ಲ ಕ್ರಮ ಬೇಕು ಎಲ್ಲವನ್ನು ಕೂಡ ಪ್ರಮುಖವಾಗಿ ಅರಣ್ಯ ಇಲಾಖೆ ಕೈಗೊಳ್ಳುತ್ತೆ. ಜೊತೆಗೆ ಪೊಲೀಸ್ ಇಲಾಖೆ ಕೈ ಜೋಡಿಸುತ್ತೆ, ಸ್ಥಳೀಯರು ಕೈ ಜೋಡಿಸ್ತಾರೆ. ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳು, ಆ ಬೆಟ್ಟದ ಇಂಚಿಂಚು ಗೊತ್ತಿರುತ್ತೆ ಅವರಿಗೆ, ಅಲ್ಲೇ ಹುಟ್ಟಿ ಬೆಳೆದಂತಹ ಆದಿವಾಸಿ ಸಮುದಾಯದವರು ಈ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಕಾರ್ಯಾಚರಣೆ ಎಲ್ಲ ನಡೆಯುತ್ತೆ. 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಈ 3 ದಿನ ಎಲ್ಲೂ ಸಿಗೋದೇ ಇಲ್ಲ. 5ನೇ ತಾರೀಕು ಸಂಜೆ ಹೊತ್ತಿಗೆ ಸಿಗುವಂಥದ್ದು. ಆ ರಾತ್ರಿಯನ್ನು ಅರಣ್ಯದಲ್ಲಿ ಕಳೆದಿರ್ತಾಳೆ ಅಂತ ಹೇಳಲಾಗ್ತಾ ಇದೆ. ನಾನು ಕಳೆದಿದ್ದಾಳೆ ಅಂತ ಹೇಳೋದಿಲ್ಲ, ಕಳೆದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ನಾನು ಕೂಡ ತಡಿಯಂಡಮೋಳು ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದೇನೆ, 2 ಬಾರಿ ಹೋಗಿದ್ದೇನೆ. ಒಂದು ಬಾರಿ ಅಲ್ಲಿನ ಸ್ಥಳೀಯ ಆದಿವಾಸಿ ಜನರ ಪ್ರಮುಖ ಹಬ್ಬದಲ್ಲಿ ಭಾಗಿಯಾಗಿ ಒಂದು ರಾತ್ರಿಯನ್ನು ಅರಣ್ಯದ ಒಳಗೆ, ಅಂದರೆ ಅವರು ಒಂದು ದೈವವನ್ನು ಆರಾಧನೆ ಮಾಡ್ತಾರೆ. ಪ್ರತಿ ವರ್ಷ ಆರಾಧನೆ ನಡೆಯುತ್ತೆ. ಒಂದು ವಿಶೇಷ ರೀತಿಯಾದಂತಹ ಸಂಪ್ರದಾಯ ಅವರಲ್ಲಿ ಇದೆ. ಆ ರಾತ್ರಿ ಇದ್ದು ಅವರ ದೈವಿಕ ಸ್ಥಳ ಏನಿದೆ ಅದು ಆ ಬೆಟ್ಟದ ಒಂದು ಅಂಚಿನಲ್ಲಿ ಇರುವಂಥದ್ದು. ಬಹಳ ದುರ್ಗಮ ಪ್ರದೇಶ. ಬೆಟ್ಟ ಎತ್ತರದಿಲ್ಲದೆ ಪೀಕ್ ಪಾಯಿಂಟ್, ಎಂಡ್ ಪಾಯಿಂಟ್ ಏನಿದೆ ತಡಿಯಂಡಮೋಳನ, ಅದರ ನೇರ ಕೆಳಭಾಗದಲ್ಲಿ ಇವ್ರದ್ದು ದೈವದ ಆರಾಧನಾ ಸ್ಥಳ ಇರೋದು. ರಾತ್ರಿ ಹೋಗಿ ಅಲ್ಲಿ ಪೂಜೆ ಪ್ರಾರ್ಥನೆ ಎಲ್ಲ ಮಾಡಿ ಊಟ ಉಪಚಾರವನ್ನೆಲ್ಲ ಮುಗಿಸಿ ಮಾರನೇ ದಿನ ವಾಪಸ್ ಬರುವಂಥ ವ್ಯವಸ್ಥೆ. ನಾವು ನಮ್ಮ ಕೊಡಗು ಜಿಲ್ಲಾ ಪತ್ರಕರ್ತ ಮಿತ್ರರು ಅಲ್ಲಿ ಟ್ರೆಕ್ಕಿಂಗಿಗೆ ಹೋಗಿ ಒಂದು ರಾತ್ರಿಯನ್ನು ಕಳೆದು ಅವರ ಆಚರಣೆಯ ವಿಶೇಷತೆ ಏನು ಎಲ್ಲವನ್ನು ನಾವು ಅನುಭವಿಸಿ ಬಂದಿದ್ವಿ. ಹಾಗಾಗಿ ಅಲ್ಲಿನ ಆ ರಾತ್ರಿ ಹೇಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಟ್ರೆಕ್ಕಿಂಗ್ ಹವ್ಯಾಸವಾಗಿ ಇರುವವರಿಗೆ ಒಂದು ದಟ್ಟ ಅರಣ್ಯದಲ್ಲಿ, ಒಂದು ಬೆಟ್ಟದ ನಡುವೆ ರಾತ್ರಿಯ ವಾತಾವರಣ ಹೇಗಿರುತ್ತೆ ಅನ್ನೋದರ ಒಂದು ಸ್ಪಷ್ಟ ಪರಿಕಲ್ಪನೆ ನಿಮಗಿರುತ್ತೆ. ಈಕೆ ಕೂಡ ಹೋಗಿ ಮಿಸ್ ಆಗಿದ್ದಾಳೆ. ಮಿಸ್ ಆದ ನಂತರ ಅದು ಹೇಗೆ ಆ ತಂಡದೊಂದಿಗೆ ಬೇರ್ಪಟ್ಟು ದೂರ ಸರಿಲಿಕ್ಕೆ ಕಾರಣ ಏನಾಯಿತೋ ಗೊತ್ತಿಲ್ಲ. ಯಾಕೆಂದರೆ ತಡಿಯಂಡಮೋಳಿನಲ್ಲಿ ಮೈನ್ ನಾವು ಟ್ರೆಕ್ಕಿಂಗ್ ಏನು ಹೋಗ್ತೇವೆ ಅದು ದಾರಿ ಸ್ಪಷ್ಟವಾಗಿದೆ. ಒಮ್ಮೆ ಹೋದರೆ ವಾಪಸ್ ಬರಲಿಕ್ಕೂ ಕೂಡ ನಮಗೆ ಸುಲಭವಾಗಿ ವಾಪಸ್ ತಲುಪಬಹುದು. ಹಾಗಾಗಿ ಮುಖ್ಯ ರೂಟ್ನಲ್ಲಿ ಹೋದ ಮೈನ್ ಟ್ರೆಕ್ ರೂಟ್ ಏನಿದೆ ಅಲ್ಲಿ ಹೋಗಿ ಪೀಕಿಗೆ ಹೋಗಿ ವಾಪಸ್ ಬರಲಿಕ್ಕೆ
ಒಬ್ಬಂಟಿಯಾಗಿ ಹೋದರೂ ಕೂಡ ವಾಪಸ್ ಬರ್ಬೋದು. ನನಗೆ ಅನೇಕರ ವಿಡಿಯೋವನ್ನು ಕೂಡ ಗಮನಿಸಿದೆ, ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಟ್ರೆಕ್ಕಿಂಗ್ ಹೋದವರು ಈ ಬೆಳವಣಿಗೆ ಆದ ನಂತರದಲ್ಲಿ ಏನು ವಿಚಾರ ಮುನ್ನೆಲೆಗೆ ಬರ್ತಾ ಇದೆಯಲ್ಲ, ಇದು ನಿಜವಾಗಿ ತಪ್ಪಿದ್ದ ಅಥವಾ ಬೇಕು ಅಂತಲೇ ತಪ್ಪಿದ್ದ ಗೊತ್ತಿಲ್ಲ. ದಾರಿ ತಪ್ಪಿದ್ದ, ದಾರಿ ತಪ್ಪಿಸಿದ್ದ, ದೊಡ್ಡ ಪ್ರಶ್ನೆಯನ್ನು ಕೊಡಗಿನ ಜನ ಮಾತ್ರವಲ್ಲ, ಇವನ್ ಕೇರಳದ ಜನ ಕೂಡ ಎತ್ತುತ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಗಮನಿಸ್ತಾ ಇದ್ದೆ, ಕೇರಳದ ಅನೇಕ ವಿಡಿಯೋಗಳಲ್ಲಿ ಮೇನ್ ಇಂಪಾರ್ಟೆಂಟ್ ವಿಚಾರವನ್ನು ಇಟ್ಟುಕೊಂಡು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಆತ್ಮೀಯರು, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇರುವಂಥವರು, ಜೊತೆಗೆ ಈ ಪ್ರವಾಸದಲ್ಲಿ ಆಸಕ್ತಿ ಇರುವಂಥವ್ರು, ಜೊತೆಗೆ ಟ್ರೆಕ್ಕಿಂಗ್ನಲ್ಲಿ ಆಸಕ್ತಿ ಇರುವಂಥವರು ಗಂಭೀರ ವಿಚಾರವನ್ನು ಇಟ್ಕೊಂಡು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ನಾನು ಕೂಡ ಕೆಲವೊಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಬಂದಿದ್ದೇನೆ. ಆಫ್ಟರ್ ಆಲ್ ಒಂದು ಟ್ರೆಕ್ಕಿಂಗ್ ಹೋಗೋದು ಅನ್ನೋದು ಅಷ್ಟು ಸುಲಭ ಅಲ್ಲ, ಎಲ್ರಿಗೂ ಸಾಧ್ಯ ಕೂಡ ಇಲ್ಲ. ತಡಿಯಂಡಮೋಳ್ನಂತಹ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಫಿಸಿಕಲಿ ಫಿಟ್ ಇರಬೇಕು. 50 ಜನ ನೋಡಿದಾಗ ಫಿಸಿಕಲಿ ಫಿಟ್ ಇರುವ ಹಾಗೆ ಕಾಣ್ತಾ ಇದ್ದಾರೆ. 36 ವರ್ಷ ಸಹಜ, ಬಿಸಿ ರಕ್ತ ಹುರುಪು ಇದ್ದೇ ಇರುತ್ತೆ. ಹೋಗಿದ್ದಾರೆ. ಮಿಸ್ ಆದ ನಂತರದಲ್ಲಿ ಆಕೆ, ಇದು ನಾವು ಹೇಳ್ತಾ ಇರೋದಲ್ಲ, ಆಕೆ ಸಿಕ್ಕಿದ ನಂತರದಲ್ಲಿ ಆಕೆ ಹೇಳಿದಂತಹ ವಿಚಾರಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದೇನೆ. ಮೊಬೈಲ್ ಸ್ವಿಚ್ ಆಫ್ ಆಗುವಂತಹಗಿತ್ತು. ಅದಕ್ಕಿಂತ ಮುಂಚೆ ಆ ಕೊನೆ ಕ್ಷಣದಲ್ಲಿ ನಾನು ಅಲ್ಲಿನ ಅರಣ್ಯ ಇಲಾಖೆಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದಾದ ನಂತರ ನನ್ನ ಸ್ನೇಹಿತರಿಗೆ ಫೋನ್ ಮಾಡೋಕ್ಕೆ ಮೆಸೇಜ್ ಕಳಿಸೋಕ್ಕೆ ಟ್ರೈ ಮಾಡಿದೆ. ಆಮೇಲೆ ಸ್ವಿಚ್ ಆಫ್ ಆಯಿತು. ನಂತರದಲ್ಲಿ ಸ್ವಿಚ್ ಆನ್ ಆಗುವಂಥ ಅವಕಾಶ ಇರಲಿಲ್ಲ. ಯಾವ ಕಡೆ ಹೋದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ತುಂಬ ದೂರ ಹೋಗಿಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಓಕೆ, ಇಟ್ಕೊಳ್ಳೋಣ. ಒಂದು ವೇಳೆ ಅವರು ಆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರಲ್ಲ, ಮಾಹಿತಿ ಕೊಟ್ಟ ನಂತರದಲ್ಲಿ ಅಲ್ಲೇ ಇರಬೇಕಾಗಿತ್ತು. ಅದಾದ ನಂತರದಲ್ಲಿ ಅರಣ್ಯ ಇಲಾಖೆ ಅವ್ರನ್ನ ಟ್ರ್ಯಾಕ್ ಮಾಡುವಂತಹ ಲಾಸ್ಟ್ ಸಿಗ್ನಲ್ ಎಲ್ಲಿಂದ ಸಿಕ್ಕಿತ್ತು ಅಲ್ಲಿಂದ ಟ್ರ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ಸುಲಭವಾಗಿ 4 ದಿನ ಕಳೆಯುವಂತಹ ಅಗತ್ಯನೇ ಇರಲಿಲ್ಲ. ಸುಲಭವಾಗಿ ಅವ್ರನ್ನ ಪತ್ತೆ ಮಾಡ್ಬೋದಿತ್ತು. ಅದು ಆಗಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅದಾದ ನಂತರ ರಾತ್ರಿಯನ್ನು ಕಳೆದೆ. ನಾನು ಸುಮಾರು ಕೆಲವು ದೂರ ನಡೆದ ನಂತರ ಒಂದು ಬಂಡೆಯ ಮೇಲೆ ಆ ರಾತ್ರಿಯನ್ನು ಕಳೆದೆ. ಹುಣ್ಣಿಮೆ ರಾತ್ರಿ ಇತ್ತು. ನನ್ನ ಜೊತೆಗೆ ಇದ್ದಿದ್ದು ಕೇವಲ ಅರ್ಧ ಲೀಟ್ರ್ ನೀರು ಮಾತ್ರ ಅಂತ. ಈ 5 ದಿನದಲ್ಲಿ ಅರ್ಧ ಲೀಟ್ರ್ ನೀರಿನಲ್ಲಿ ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನಾವೇನು ಅಂದ್ಕೊಳ್ಳೋ ಅಂತ ಹೇಳಿದ್ರೆ, ಅಲ್ಲಿ ತಡಿಯಂಡಮೋಳು ಬೆಟ್ಟದಲ್ಲಿ ಸಾಕಷ್ಟು ಝರಿ ತೊರೆಗಳು ಹರಿಯುತ್ತೆ. ಆ ನೀರನ್ನು ಕುಡಿದು ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೋದು. ಅದು ಒಂದು ಆಪ್ಷನ್ ಇದೆ. ಜೊತೆಗೆ ತಿನ್ನೋದಕ್ಕೆ ಅವ್ರ ಹತ್ರ ಫುಡ್ ಏನಿರಲಿಲ್ಲ. ನಾವು ಒಂದು ರಾತ್ರಿಯನ್ನು ಹಸಿವಿಲ್ಲದೆ ಕಳೆಯೋದು ಕೂಡ ಬಹಳ ಕಷ್ಟ. ಅದು ಎಲ್ಲವೂ ಸುತ್ತಮುತ್ತ ಎಲ್ಲ ಜನರಿದ್ದಾಗ. ಏನೂ ಇಲ್ಲ, ನಾನು ದಿಕ್ಕು ತಪ್ಪಿ ಹೋಗಿದ್ದೀನಿ, ಗೊತ್ತು ಗುರಿ ಇಲ್ಲದ, ಗೊತ್ತು ಪರಿಚಯ ಇಲ್ಲದಂತಹ ಸ್ಥಳದಲ್ಲಿ ನಾನಿದ್ದೆ ಅಂದಾಕ್ಷಣ ಎಂಥವ್ರಿಗೂ ಕೂಡ ದೈಹಿಕ ಬದಲಾವಣೆ ಆಗಿಯೇ ಆಗುತ್ತೆ. ಜೊತೆಗೆ ಆತಂಕ, ಭಯ, ದುಗುಡ ಸಹಜವಾಗಿ ಆಗುತ್ತೆ. ಯಾಕೆಂದರೆ ಜೀವದ ವಿಚಾರ. ಅಲ್ಲಿ ಸಾಕಷ್ಟು ವನ್ಯಪ್ರಾಣಿಗಳಿದೆ. ನಾನು ಆಗಲೇ ಹೇಳ್ದಲ್ಲ, ನಾನು ರಾತ್ರಿ ಕಳೆದಿದ್ದೇನೆ ಅಂತ. ರಾತ್ರಿ ನಾವು ಎಲ್ಲ ಒಟ್ಟಾಗಿ ಗುಂಪಾಗಿ ಮಲಗಿದ್ವಿ. ಹೊದ್ಕೊಳ್ಳೋಕೆ ಏನಿರಲಿಲ್ಲ. ಒಂದು ಖಾಲಿ ಬಯಲು ಪ್ರದೇಶದಲ್ಲಿ ಮಲ್ಕೊಂಡಿದ್ದು. ಅಲ್ಲಿಂದ ಅನತಿ ದೂರದಲ್ಲೇ ನಮಗೆ ಕಾಡಾನೆಗಳ ಹಿಂಡು ಗೀಳಿಡುವಂತಹ ಸದ್ದು ಕೇಳ್ತಾ ಇತ್ತು. ನಮ್ಮ ಜೊತೆಗೆ ಬಂದಿದ್ದಂಥವರು ಪಟಾಕಿಯನ್ನು ಸಿಡಿಸಿ ಅದನ್ನು ಓಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಇದು ಆಗಿದ್ದಂಥ ಒಂದು 5-6 ವರ್ಷದ ಹಿಂದೆ ಇದ್ದಂಥ ಚಿತ್ರಣ. ಕಾಡಾನೆಗಳು ಅಷ್ಟು ಹತ್ತಿರದಲ್ಲಿ ನಮಗೆ ಸಿಗುತ್ತೆ. ಅದರ ಆಚೆಗೆ ಜನರ ಸದ್ದು, ಸಂಭ್ರಮ, ಹಬ್ಬದ ಸಂಭ್ರಮ ಇರುವಂತಹ ಸಂದರ್ಭದಲ್ಲಿ ಅದು ಏನೂ ಇಲ್ಲ. ಒಂದು ನೀರವತೆ ಇರುವಂತಹ ಅರಣ್ಯ ಪ್ರದೇಶದೊಳಗೆ ವನ್ಯಜೀವಿಗಳ ಚಟುವಟಿಕೆ ಹೇಗಿರುತ್ತೆ ಅನ್ನೋದು ಗೊತ್ತಿದೆ. ನಾನು ಇದೆಲ್ಲ ಆಗಬೇಕು ಅಂತ ಹೇಳ್ತಿಲ್ಲ, ಬಟ್ ಪಾಸಿಬಿಲಿಟಿ ಏನೆಲ್ಲ ಇದ್ದಿರ್ಬೋದು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಅಂತಹ ಸಂದರ್ಭದಲ್ಲಿ ಒಂದು ಬಂಡೆಕಾಲಿನ ಮಧ್ಯೆ ಒಂದು ರಾತ್ರಿಯನ್ನು ಕಳೆದ್ರಂತೆ. ಅಲ್ಲಿಂದ ನಂತರ ಬಂದರು. ಒಂದಷ್ಟು ಆಯಾಸ ಆಯಿತು. ಮತ್ತೆ ರೆಸ್ಟ್ ಮಾಡಿದೆ. ಜರಿಯಲ್ಲಿ ನೀರು ಸಿಕ್ತಿತ್ತು, ಅದನ್ನು ಕುಡಿದೆ. ಓಕೆ, ಒಳ್ಳೆಯ ವಿಚಾರ. ನಾನು ಪ್ರತೀಕ್ ಪೊನ್ನಣ್ಣವರ ವಿಡಿಯೋ ನೋಡ್ತಾ ಇದ್ದಾಗ ನನಗೆ ಅನಿಸ್ತು, ಒಬ್ಬ ಬೆಳೆಗಾರನಾಗಿ ನಾವು ತೋಟಕ್ಕೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ನಾವು ಎಷ್ಟು ಚಂದದ ಉಡುಗೆಯನ್ನು ಹಾಕಿದ್ರು ಕೂಡ, ಪ್ಯಾಂಟ್ ಶರ್ಟ್ ಹಾಕಿದ್ರು ಅಥವಾ ಬೇರೆ ಯಾವುದೇ ಡ್ರೆಸ್ಸನ್ನು ಹಾಕಿದ್ರು, ಒಂದು ತೋಟಕ್ಕೆ ಹೋಗಿ ಬರುವಷ್ಟರಲ್ಲಿ ಆ ಬಟ್ಟೆಯ ಪರಿಸ್ಥಿತಿ ಹೇಗಾಗಿರುತ್ತೆ ಅನ್ನೋದು ಅವರು ವಿವರಣೆ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿದೆ, ನಾವು ಕಾಡೊಳಗೆ ಹೋಗಿ ಬಂದಂಥ ನಂತರದಲ್ಲಿ ನಮ್ಮಲ್ಲಿನ ಬಟ್ಟೆಯಲ್ಲಿನ ಯಾವ ರೀತಿ ಬದಲಾವಣೆ ಆಗಿರುತ್ತೆ ಅಂತ, ಕೊಳೆ ಹೇಗೆ ಆಗಿರುತ್ತೆ ಅಂತ. ಆದರೆ ಇವರು ಬರ್ತಾರಲ್ಲ, ವಾಪಸ್ ಬಂದಾಗ ಅವರ ದೇಹಚರ್ಯೆ, ಮುಖಭಾವ, ಅವರ ಲವಲವಿಕೆಯಿಂದ ಇದ್ದಿದ್ದು, ಇದನ್ನೆಲ್ಲ ನನಗೆ ಗಮನಿಸಿದಾಗ ಇದೆಲ್ಲ ಸಾಧ್ಯತೆ, ಇದೆಲ್ಲ ಇಷ್ಟು ದಿನ ಅವರು ಅಲ್ಲೇ ಕಳೆದ್ರು, ಯಾರ ಪರಿಚಯ ಇಲ್ಲದೆ, ಯಾರ ಸಂಪರ್ಕ ಇಲ್ಲದೆ, ಸಾಧ್ಯ ಇಲ್ಲದೆ ಕಳೆದ್ರು ಅಂದಾಕ್ಷಣ ನನಗನ್ಸಿದ್ದು ಒಂದೇ ಮಾತು, ಅವರನ್ನು ನಮ್ಮ ಯುವ ಸಮೂಹಕ್ಕೆ, ಈಗಿನ ಯುವ ಸಮೂಹಕ್ಕೆ
ಮೋಟಿವೇಟ್ ಕೊಡುವಂಥ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಳ್ಬೇಕು ಅಂತ. ಯಾಕೆಂತಂದರೆ ಇಂತಹ ಸಂದಿಗ್ಧ ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ನಾವು ನಮ್ಮನ್ನು ಬಚಾವಾಗಿ ಸುರಕ್ಷಿತವಾಗಿ ಇಟ್ಟುಕೊಂಡು ಮರಳಬಹುದು ಅನ್ನುವಂತಹ ತರಬೇತಿ ನಮ್ಮ ಯುವ ಸಮೂಹಕ್ಕೆ ಸಿಕ್ಕಿದರೆ, ಅವರಲ್ಲಿನ ಅನುಭವವಾದ ವಿಚಾರಗಳು ನಮ್ಮ ಯುವ ಸಮೂಹಕ್ಕೆ ಸಿಕ್ಕಿದರೆ ದೊಡ್ಡ ಮಟ್ಟಿಗಿನ ಲಾಭ ಆಗುತ್ತೆ ಈಗಿನ ಜನತೆಗೆ. ಕೇವಲ ಯುವ ಸಮೂಹ ಅಂತಲ್ಲ, ಎಲ್ರಿಗೂ ಕೂಡ ಅಗತ್ಯತೆ ಇದೆ. ಈ ರೀತಿ 4 ದಿನ ಕಾಲ ಕಾಡಿನಲ್ಲಿ ಕೇವಲ 1 ಬಾಟಲ್ ನೀರು ಅಥವಾ ನೀರೇ ಇಲ್ಲ, ಆ ಒಂದು ಅರ್ಧ ಲೀಟರ್ ನೀರನ್ನು ಎಷ್ಟು ಅಂತ ಬಳಸ್ಬೋದು. ನೀರಿಲ್ಲದೆ ನೈಸರ್ಗಿಕವಾಗಿ ಸಿಗುವಂತಹ ನೀರನ್ನು ಬಳಸ್ಕೊಂಡು ನಾವು ಹೇಗೆ ಸೇಫಾಗಿ ವಾಪಸ್ ಬರ್ಬೋದು, ಸುರಕ್ಷಿತವಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಬೋದು. ಜೊತೆಗೆ ನಮಗೆ ನಾವು ಧೈರ್ಯವನ್ನು ಹೇಗೆ ತಂದುಕೊಳ್ಬೋದು, ಆತ್ಮಸ್ಥೈರ್ಯವನ್ನು ಹೇಗೆ ಬೆಳೆಸ್ಕೊಳ್ಳೋದು, ಇದನ್ನು ಅವರಿಂದ ನಾವು ಈಗಿನ ಜನತೆಗೆ ತಿಳಿಸಬೇಕಾದಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಯಾರೂ ಅದನ್ನು ಮಾಡಲಿಲ್ಲ. ಕಾರಣ ಏನು ಗೊತ್ತಿಲ್ಲ, ಅದು ಒಂದು ಭಾಗ. ಅದರ ಆಚೆಗೆ ಆಕೆಯನ್ನು ಕರ್ಕೊಂಡು ಬಂದರು. ಸಿಕ್ಕಿದ ತಕ್ಷಣ ಅವರ ಪ್ರಥಮ ಆದ್ಯತೆ ಏನಾಗಿರಬೇಕಿತ್ತು ಗೊತ್ತಾ? ಆ ತಡಿಯಣ್ಣಮೋಳು ಬೆಟ್ಟದಲ್ಲಿ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ನಿಂದ ಒಂದು 3.5 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಿಂದ ಸಿಕ್ಕಿದ್ರು. ಅಲ್ಲಿಂದ ಅವ್ರನ್ನ ನಡ್ಕೊಂಡೇ ಕರ್ಕೊಂಡು ತಕ್ಷಣ ಅವರನ್ನು ಆಂಬುಲೆನ್ಸ್ನಲ್ಲಿ ಅಥವಾ ಬೇರೆ ಯಾವುದೇ ವಾಹನದಲ್ಲಿ, ಆರಂಭದಲ್ಲಿ ಅವರಿಗೆ ಒಂದಷ್ಟು ಏನು ಫುಡ್ ಏನು ಬೇಕಿತ್ತು, ಫುಡ್ ನೀರನ್ನು ಕೊಟ್ಟು ಅಲ್ಲಿಂದ ಆಸ್ಪತ್ರೆಗೆ ಕಳಿಸ್ಬೇಕಾಗಿತ್ತು. ಅಥವಾ ಅವರಿಗೆ ಬೇಕಾದಂಥ ಪ್ರಥಮ ಚಿಕಿತ್ಸೆಯನ್ನು ಅಲ್ಲೇ ಸ್ಪಾಟಲ್ಲಿ ಕೊಡಬೇಕಾಗಿತ್ತು. ಬಿಡಿ, ಅದಾಗಲಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಆಗಬೇಕಾಗಿತ್ತು. ಇಲ್ಲಿ ಆಗಿದ್ದೇನು ನೀವೆಷ್ಟು ಜನ ಗಮನಿಸಿದ್ದೀರೋ ಗೊತ್ತಿಲ್ಲ. ಬಂದ ತಕ್ಷಣ ಅವ್ರನ್ನ ಎಲ್ಲರೂ ಮಾತಾಡ್ಸೋಕ್ಕೆ ಮುಂದಾಗ್ತಾರೆ, ಬೆನ್ನು ತಟ್ಟಿಸ್ತಾರೆ, ಅಭಿನಂದಿಸ್ತಾರೆ. ಜೊತೆಗೆ ಕೇರಳದ ಬಹುತೇಕ ಮಾಧ್ಯಮಗಳು ಬಂದು ಇಲ್ಲಿ ಬೀಡ್ಬಿಟ್ಟಿದ್ದು ಅದು ತಪ್ಪಲ್ಲ. ಯಾಕೆಂದರೆ ನಮ್ಮ ನಾಡಿನ ಒಬ್ಬ ಮಗಳು ಬೇರೆ ಕಡೆ ಹೋಗಿ ಕಣ್ಮರೆ ಆಗಿದ್ದಾಳೆ, ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಇದ್ದಾಳೆ ಅಂದಾಕ್ಷಣ ಜನರು ಜೊತೆಗೆ ಮಾಧ್ಯಮಗಳು ಸ್ಪಂದಿಸಬೇಕು. ಆ ಪ್ರಯತ್ನವನ್ನು ಕೇರಳದ ಮಾಧ್ಯಮಗಳು ಮಾಡಿದ್ದಾವೆ. ಕಳೆದ 2-3 ದಿನದಿಂದ ಆ ಸ್ಥಳಕ್ಕೆ ಬಂದು ಕಂಪ್ಲೀಟ್ ವರದಿಯನ್ನು ಕೊಡ್ತಾ ಇದ್ವು. ಈಕೆ ಅಲ್ಲಿಂದ ಸುರಕ್ಷಿತವಾಗಿ ಬಂದ ತಕ್ಷಣ ಅವರ ಆದ್ಯತೆಯು ಕೂಡ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ಚಿಕಿತ್ಸೆ ಕೊಡಬೇಕು. ಜೊತೆಗೆ ಆಕೆಯ ದೈಹಿಕ ಸ್ಥಿತಿಗತಿ ಹೇಗಿದೆಯೋ ಗೊತ್ತಿಲ್ಲ, ನೋಡೋದಕ್ಕೆ ನಮಗೆ ಲವಲವಿಕೆಯಿಂದ ಕಂಡಿರ್ಬೋದು. ಆದರೆ ಆಂತರಿಕವಾಗಿ ದೇಹದ ಒಳಗೆ ಏನೆಲ್ಲ ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಚಿಕಿತ್ಸೆ ಕೊಡೋ ಪ್ರಯತ್ನ ಬಿಟ್ಟು ಎಲ್ಲರೂ ಕೂಡ ಆಕೆ ಬೈಟ್ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾರೆ, ಚಿಟ್ಚಾಟ್ ತೆಗೆದುಕೊಳ್ಳೋಕ್ಕೆ ಮುಂದಾಗ್ತಾರೆ. ಇಲ್ಲಿ ಆದ್ಯತೆ ಏನಾಗಿರಬೇಕಾಗಿತ್ತಾಗ? ಯಾವುದು ಮುಖ್ಯ ಆಗಿತ್ತು? ಈ ವರದಿಗಾರಿಕೆಯ ವಿಚಾರ, ಪ್ರಮುಖ ವಿಚಾರ, ಅವರ ಅಜೆಂಡಾ ಏನಾಗಿತ್ತಾಗ? 4 ದಿನ ಕಾಡೊಳಗೆ ಕರ್ಕೊಂಡು ಬಂದವಳನ್ನ ಮೈಕ್ ಇಟ್ಕೊಂಡು ಮಾತಾಡಿಸ್ತಾ, ಕ್ಯಾಮ್ರಾ ಮುಂದೆ ಮಾತಾಡಿಸ್ತಾ, ಮೊಬೈಲ್ ಇಟ್ಕೊಂಡು ಮಾತಾಡಿಸ್ತಾ ಒಂದಷ್ಟು ಹೊತ್ತು ಕಳೀತೀರಾ ಅಂತ ಹೇಳಿದ್ರೆ ಉದ್ದೇಶ ಏನು? ಗಂಭೀರವಾಗಿ ಯೋಚಿಸಬೇಕಲ್ಲ, ಅದೊಂದು ಭಾಗ. ಇನ್ನು ಆಕೆಯನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂದರು, ಉಪಚರಿಸಿದರು, ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ನಂತರ ವಾಪಸ್ ಕೇರಳಕ್ಕೆ ಕಳಿಸ್ಕೊಟ್ರು. ಈ ನಡುವೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ತಮಾಷೆ ವಿಚಾರ ಅಲ್ಲ. ಒಂದು ಹೆಣ್ಣು ಮಗಳು ಬಂದು 4 ರಾತ್ರಿಯನ್ನು ಕಳೆದಿದ್ದಾಳೆ. ಜೊತೆಗೆ ಒಂದಷ್ಟು ಅವರ ತಂಡವಾಗಿ ಬಂದಂತಹ ಇತ್ತಲ್ಲ, ಆ ತಂಡದವ್ರನ್ನೂ ಕೂಡ ವಿಚಾರಣೆಗೊಳಪಡಿಸಬೇಕಾಗಿತ್ತು. ಅದೂ ಆಗಲಿಲ್ಲ. ಜೊತೆಗೆ ಈಕೆಯನ್ನು ಸಿಕ್ಕಿದ ನಂತರ, ಚೇತರಿಕೆ ಕಂಡ ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂರಿಸಿ ಅಥವಾ ಒಂದಿನ ತಾವು ಕರೆದುಕೊಂಡು ಬಂದು ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಕೇವಲ ನೆಗೆಟಿವ್ ಆಯಾಮದಲ್ಲಿ ಮಾತ್ರ ಯೋಚನೆ ಮಾಡುವಂಥದ್ದಲ್ಲ, 2 ಆಯಾಮದಲ್ಲೂ ಕೂಡ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಒಂದು, ನಮಗೆ ನಾನು ಆಗಲೇ ಹೇಳಿದಾಗೆ ಈಗಿನ ಯುವ ಸಮೂಹಕ್ಕೆ ಆಕೆಯ ಸ್ಟ್ರೆಂತ್ನ ರಹಸ್ಯ ಏನು ಸೀಕ್ರೆಟ್, ಆ 4 ದಿನ ಒಂದಷ್ಟು ಸದೃಢವಾಗಿ ಲವಲವಿಕೆಯಿಂದ ಇರೋದರ ಹಿಂದಿನ ರಹಸ್ಯ ಏನು ಅನ್ನೋದರ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೇಕಾಗಿತ್ತು. ಜೊತೆಗೆ ಅದರ ಆಚೆಗೆ ವಿಚಾರಗಳು ನಾನು ಹೇಳಬೇಕಾಗಿ ಇಲ್ಲ, ಪೊಲೀಸರಿಗೆ ಗೊತ್ತಿದೆ ಹೇಗೆ ವಿಚಾರಣೆ ಮಾಡಬೇಕು ಅಂತ. ಅದನ್ನು ಕೂಡ ಮಾಡಿಲ್ಲ ಅಂತ ಅಂದ್ಕೊಳ್ತೇನೆ. ನೇರವಾಗಿ ಕೇರಳಕ್ಕೆ ಕಳುಹಿಸಿ ಕೊಟ್ಟಿದ್ದಾರೆ. ಇಷ್ಟು ದಿನದ ಶ್ರಮ, 4-5 ದಿನ ಬೆಳಗ್ಗೆಯಿಂದ ರಾತ್ರಿ, ಹಗಲು ರಾತ್ರಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ANF ಕೂಡ ಬಂದಿತ್ತು ಅಂತ ಕೇಳ್ಪಟ್ಟೆ. ಸ್ಥಳೀಯ ಕುಡಿಯ ಜನಾಂಗದವರು, ಅಡಿಯ ಜನಾಂಗದವರು ಎಲ್ಲ ಸೇರಿಕೊಂಡು ಅಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಹಗಲು ರಾತ್ರಿ ಬೆಟ್ಟ ಗುಡ್ಡಗಳನ್ನ ಹತ್ತಿ ಹುಡುಕಾಡಿದ್ದಾರೆ, ಶ್ವಾನದಳವನ್ನು ಬಳಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ ಕೊನೆಗೊಂದು ತಾರ್ಕಿಕ ಅಂತ್ಯ ಅಂತ ಬರಬೇಕಲ್ಲ. ತಾರ್ಕಿಕ ಅಂತ್ಯ ಹೇಗೆ? ಆಕೆಯನ್ನು ಬಿಟ್ಟು ಕಳಿಸೋದಲ್ಲ, ಅದರ ಹಿಂದಿನ ಸತ್ಯಾಸತ್ಯತೆಯನ್ನು ಜೊತೆಗೆ ಆ ಅನುಭವವನ್ನು ಈ ಪೊಲೀಸ್ ಇಲಾಖೆ ಬಳಸ್ಕೊಳ್ಬೇಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಟ್ರೆಕ್ಕಿಂಗ್ ಹೋಗೋದು ದೊಡ್ಡ ಹಾಬಿ ಆಗ್ತಾ ಇದೆ. ಅನೇಕ ಮಂದಿ ಈ ಚಾರಣವನ್ನು ತಮ್ಮ ಹವ್ಯಾಸವಾಗಿ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೆ ಇದು ಮೋಟಿವೇಟ್ ಆಗ್ತಾ ಇತ್ತು. ಸಾಕಷ್ಟು ಪ್ರಕರಣಗಳನ್ನ ನಾವು ಕಂಡಿದ್ದೇವೆ. ಟ್ರೆಕ್ಕಿಂಗಿಗೆ ಹೋಗಿ ಮಿಸ್ ಆಗಿರುವಂಥದ್ದು, 1 ರಾತ್ರಿ 2 ರಾತ್ರಿಯನ್ನು ಕಳೆದು ನಂತರದಲ್ಲಿ ಸಿಕ್ಕಿರುವಂಥದ್ದು, ಯಾವುದೋ ದುರ್ಗಮ ಪ್ರದೇಶದಲ್ಲಿ ಡ್ರೋನ್ ಮೂಲಕ ಗುರುತು ಹಿಡಿದು ವಾಪಸ್ ಕರೆ ತಂದಿರೋ ಪ್ರಸಂಗಗಳಿದ್ದಾವೆ. ಅಂಥವರಿಗೆ ಇದು ಮಾರ್ಗದರ್ಶನ ಆಗ್ತಾ ಇತ್ತು, ಅವರ ಅನುಭವ. ಅದನ್ನು ಮಾಡಲಿಲ್ಲ. ಈ ಮಾಧ್ಯಮಗಳಿಗೂ ಕೂಡ ಯಾರಿಗೂ ಅದನ್ನು ಪ್ರಶ್ನೆ ಮಾಡಬೇಕು ಅಂತ ಅನಿಸಿಲ್ವೋ ಅಥವಾ ಪ್ರಶ್ನೆ ಮಾಡಿಲ್ವೋ ಗೊತ್ತಿಲ್ಲ.
ಒಂದೆರಡು ಮಾಧ್ಯಮಗಳು ನಾನು ಗಮನಿಸಿದೆ. ನ್ಯೂಸ್ ಫಸ್ಟ್ನಲ್ಲಿ ಅದನ್ನು ವರದಿ ಮಾಡಿದ್ದಾರೆ. ಈ ಸಾರ್ವಜನಿಕ ವಲಯದಲ್ಲಿ ಏನು ಪ್ರಶ್ನೆ ಎದ್ದಿದೆ ಅದನ್ನೇ ಇಟ್ಟುಕೊಂಡು ಮಾಧ್ಯಮದಲ್ಲಿ ವರದಿಯನ್ನು ಬಿತ್ತರಿಸಿದ್ದಾರೆ. ಅದರ ಆಚೆಗೆ ಅನೇಕ ವರದಿಗಳನ್ನು ನೋಡ್ತಾ ಇದ್ದೆ. ಎಲ್ಲವೂ ಕೂಡ ಬೇರೆ ಬೇರೆ ಆಯಾಮವನ್ನು ಕೊಟ್ಟು ಡಡ ಮ್ಯೂಸಿಕ್ ಎಲ್ಲ ಹಾಕಿ ಹೇಗೆ ಬೇಕೋ ಹಾಗೆ ನ್ಯೂಸ್ ಮಾಡ್ಕೊಂಡಿದ್ದಾರೆ, ತಪ್ಪಲ್ಲ. ಆದರೆ ಅದರ ಜೊತೆಗೆ ಇಂಥ ಪ್ರಶ್ನೆಗಳನ್ನು ಕೂಡ ಎತ್ತಬೇಕಾಗಿತ್ತು. ಕೊಡಗು ಜಿಲ್ಲೆ ಅಂದ ತಕ್ಷಣ ಹೇಗೆ ಬೇಕಾದರೂ ಪ್ರವಾಸಕ್ಕೆ ಬರ್ಬೋದು, ಹೇಗೆ ಬೇಕಾದರೂ ಹೋಗ್ಬೋದು. ಈ ಬೆಟ್ಟದಲ್ಲಿ ಇವತ್ತು ತಡಿಯಣ್ಣ ಮೋಳ ಆಯಿತು, ನಾಳೆ ಇನ್ನೊಂದು ಯಾವುದೋ ಬೆಟ್ಟಕ್ಕೆ ಹೋಗಿ ಎಲ್ಲೋ ನಾವು ತಪ್ಪಿಸ್ಕೊಂಡು ಬಂದು ಎಲ್ಲರೂ ಹುಡ್ಕೋಕ್ಕೆ ಬರ್ತಾರೆ ಅನ್ನೋಂಥ ಮನಸ್ಥಿತಿಯನ್ನು ನಾವು ಬಿತ್ತಬಾರ್ದು. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಸತ್ಯಾಸತ್ಯತೆಯನ್ನು ಹೊರಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅದಾಗಿಲ್ಲ. ಮತ್ತೊಂದು ನನಗೆ ಬಹಳ ಒಂದು ಇದನ್ನೇ ಹೇಗೆ ಯಾವ ಪದವನ್ನು ಬಳಸಬೇಕು ಅಂತ ಗೊತ್ತಿಲ್ಲ. ಆಕೆ ವಿರೇಜ್ಪೇಟೆಗೆ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಒಂದಷ್ಟು ಮಂದಿ ಸೇರ್ತಾರೆ, ಶಾಲು ಹಾಕಿ ಅದಕ್ಕೆ ಜೀಪಿಂದ ಇಳಿಯುವಂಥ ಸಂದರ್ಭದಲ್ಲಿ ಶಾಲು ಹಾಕಿ ಸನ್ಮಾನ ಮಾಡ್ತಾರೆ. ಏನಿದು? ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ? ಆಕೆ ಟ್ರೆಕ್ಕಿಂಗಿಗೆ ಹೋಗಿ ಏನಾದರೂ ಸಾಧನೆ ಮಾಡಿ ಬಂದಲ್ಲ, ಅಥವಾ ಇಷ್ಟು ಜನ ಲಕ್ಷಾಂತರ ರೂಪಾಯಿಯನ್ನು ವ್ಯಯ ಮಾಡಿದ್ರಲ್ಲ ಈ 4 ದಿನಕ್ಕೆ? ಯಾರ ದುಡ್ಡು? ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸಿಂದ. ಯಾರು ಸ್ವಂತ ಕೈಯಿಂದ ಹಾಕಿ ಅಥವಾ ಆಕೆ ಕುಟುಂಬಸ್ಥರೋ ಅಥವಾ ಆಕೆ ಜೊತೆಗೆ ಬಂದಂಥ ಸ್ನೇಹಿತರೋ ಯಾರು ಕೂಡ ಅದರ ಖರ್ಚು ವೆಚ್ಚವನ್ನು ಭರಿಸೋದಿಲ್ಲ. ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸ್ನ ದುಡ್ಡನ್ನು ಹಾಕಿ 4-5 ದಿನ ಹುಡುಕಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಬೇರೆ ಕೆಲಸ ಇರಲಿಲ್ವ ಮಾಡೋದಕ್ಕೆ? ಅರಣ್ಯ ಇಲಾಖೆಯವರಿಗೆ ಕೆಲಸ ಇರಲಿಲ್ವಾ? ಇರುವ ಸ್ಟಾಫೇ ಅಷ್ಟಕ್ಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ. ಅದರಲ್ಲೂ ಇಂಥ ಸಂದರ್ಭದಲ್ಲಿ ಎಲ್ಲರನ್ನು ಬಳಸ್ಕೊಂಡು ಹುಡುಕಾಡಿದ್ದಾರೆ. ಅಷ್ಟೆಲ್ಲ ಖರ್ಚು ಮಾಡಿದ್ರು ಅಂತ ಹೇಳಿ ಇವರು ಸನ್ಮಾನ ಮಾಡಿದ್ದ, ಅಭಿನಂದಿಸಿದ, ಶಾಲು ಹಾಕಿ ಮಾಲೆ ಹಾಕಿ. ಫೋಟೋ ಅಥವಾ ವಿಡಿಯೋ ಇದ್ರೆ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಈ ಜನಗಳು ತಲೆಯಲ್ಲಿ ಕೆಲವೊಮ್ಮೆ ಏನಿರುತ್ತೆ ಅನ್ನೋದನ್ನು ಕೂಡ ಕಲ್ಪನೆ ಮಾಡೋಕ್ಕಾಗೋದಿಲ್ಲ. ಇವರಿಗೆ ಅಷ್ಟಕ್ಕೂ ಸನ್ಮಾನ ಮಾಡಬೇಕು ಅಂತ ಆಗಿದ್ದರೆ ಅಲ್ಲಿ ಆ ಗುಡ್ಡವನ್ನು ಇಳಿದು ಹಗಲು ರಾತ್ರಿ ಹುಡುಕಾಡಿ 4-5 ಜನ ಹೋಗಿ ಕರ್ಕೊಂಬಂದ್ರಲ್ಲ, ಅವ್ರನ್ನ ಗುರುತಿಸಿ ಏನಾದ್ರು ಒಂದು ಶಾಲು ಹಾಕಿ ಸನ್ಮಾನ ಮಾಡಬೇಕಿತ್ತು. ಅದಕ್ಕೊಂದು ಅರ್ಥ ಇರ್ತಿತ್ತು. ಏನೋ ನೀವೊಂದು ಒಳ್ಳೆ ಕೆಲಸ ಮಾಡಿದ್ದೀರಪ್ಪ. ಯಾಕೆಂದರೆ ಅವರು ದಿನ ಕೂಲಿ ಮಾಡಿ ಜೀವನ ನಡೆಸುವವರು. ಒಂದಿನ ಕೆಲಸಕ್ಕೆ ಹೋದರೆ 300-400 ರೂಪಾಯಿ ಸಂಬಳ ಸಿಗುತ್ತೆ. ಆ ಸಂಬಳದಲ್ಲಿ ಅವ್ರು ಜೀವನ ಮಾಡ್ತಾರೆ, ಬೇಕಾದಂಥ ಸಾಮಗ್ರಿಗಳನ್ನ ತಂದು. ಅವರು ಇರುವ ಕೆಲಸವನ್ನು ಬಿಟ್ಟು ಈ ಹೆಣ್ಣುಮಗಳ ಹುಡುಕಾಟದಲ್ಲಿ ತೊಡಗಿಸ್ಕೊಂಡಿದ್ರು. ಅದನ್ನು ಬಿಟ್ಟು 4 ದಿನ ಎಲ್ಲರನ್ನ ತಡಿಯಂಡ ಮೋಳು ಸುತ್ತಾಡ್ತಿದ್ದೀರಲ್ಲ, ಆಕೆಯನ್ನು ಸನ್ಮಾನಿಸಿ ನೀವು ಗೌರವಿಸಿ ಅಂತ ಹೇಳಿದ್ರೆ ಆ ಸನ್ಮಾನ ಅನ್ನುವ ಪದಕ್ಕೆ ಒಂದು ಅವಮಾನ ಮಾಡಿದ ಹಾಗೆ. ಸನ್ಮಾನ ಅಂದರೆ ಏನು? ಅದಕ್ಕೊಂದು ಅರ್ಥ ಬೇಡ? ಶಿವ. ಎಲ್ಲ ಈ ರಾಜಕಾರಣದ ಮನಸ್ಥಿತಿಯಲ್ಲಿರುವಂಥವ್ರು ಒಟ್ಟಾರೆ ಒಂದು ಶಾಲು ಬೇಕು, ಒಂದು ಹಾಲು ಹಾಕಬೇಕು, ನಾವು ಒಂದು ಹೈಲೈಟ್ ಆಗಬೇಕು, ಅಷ್ಟೇ ಆ ಮನಸ್ಥಿತಿ. ಅದು ಯಾರಿಗೆ ಹಾಕ್ತೀವಿ, ಎಂಥವ್ರಿಗೆ ಹಾಕ್ತೀವಿ ಲೆಕ್ಕಕ್ಕಿಲ್ಲ. ಕಂಡಲ್ಲಿ ಸನ್ಮಾನ ಮಾಡುವಂಥ ಮನಸ್ಥಿತಿಗಳು ಹೆಚ್ಚಾದಾಗ ಇಂಥ ಅಸಂಬದ್ಧ ಬೆಳವಣಿಗೆಗಳು ನಮಗೆ ಕಾಣೋದಕ್ಕೆ ಸಿಗ್ತವೆ. ಈಗ ಸಿಕ್ಕಿದೆ ಕೂಡ. ಇನ್ನೊಂದು ಈ ವಿಚಾರದಲ್ಲಿ ಅಲ್ಲಿನ ದೈವದ ಪವಾಡ ಅಂತಲೂ ಹೇಳ್ತಾರೆ. ನಾನು ಆ ಅವ್ರಗಳ ನಂಬಿಕೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ, ಮಾಡಬಾರ್ದು ಕೂಡ. ಗೊತ್ತಿಲ್ಲ ಅದು ಯಾವ ರೀತಿ ಇದರ ಮೇಲೆ ಪ್ರಭಾವ ಬೀರಿದೆ ಅಂತ. ಆದರೆ ನಾನು ಆಗಲೇ ಹೇಳಿದಂಥ ವಿಚಾರಗಳಿದ್ದಲ್ಲ, ಆ ವಿಚಾರವನ್ನು ಕೂಡ ಇವರು ಅದರ ಜೊತೆಗೆ ಇಟ್ಟುಕೊಂಡು ಅದಕ್ಕೇನು ಎಕ್ಸ್ಟ್ರಾ ಈಗ ಎಷ್ಟೋ ಖರ್ಚು ಮಾಡಿ ಹುಡುಕಾಡಿದ್ದಾರೆ. ಕರ್ಕೊಂಬಂದು 1 ಗಂಟೆ ಕೂರಿಸಿ ವಿಚಾರಣೆ ನಡೆಸಿ ಒಂದಷ್ಟು ಹಿನ್ನೆಲೆಯನ್ನು ಕೆದಕೋದಕ್ಕೆ ಏನಾಗಬೇಕಾಗಿತ್ತು? ದೊಡ್ಡ ಖರ್ಚೇನು ಬೀಳ್ತಾ ಇರಲಿಲ್ಲ. ಜೊತೆಗೆ ಅವ್ರ ಜೊತೆಗೆ ಬಂದಿದ್ದಾರಲ್ಲ ಆ ತಂಡದವ್ರನ್ನೂ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿ ಎನ್ಕ್ವೈರಿ ಮಾಡಬೇಕಾಗಿತ್ತು. ಫೋನ್ ಕಾಂಟ್ಯಾಕ್ಟ್ಗಳೇನಾಗಿದೆ ಮಿಸ್ಸಿಂಗ್ ಆದಂಥ ಟೈಮಲ್ಲಿ, ಜೊತೆಗೆ ಅದರ ಹಿಂದಿನ 1 ದಿನ ಒಂದಷ್ಟು ಗೊತ್ತಿಲ್ಲ. ಏನು ಮಾಡಲೇಬೇಕು ಅಂತಲ್ಲ, ಸಾಧ್ಯತೆ ಏನು ಬೇಕಾದರೂ ಇರ್ಬೋದು. ನಾವು ಕೇವಲ ಒಂದೇ ಆಯಾಮದಲ್ಲಿ ವಿರೋಧ ಮಾಡಬೇಕು ಅಂತಲೇ ವಿರೋಧ ಮಾಡೋದು ಅಂಥದ್ದಲ್ಲ, ಅಥವಾ ಬೆಂಬಲ ಮಾಡಬೇಕು ಅಂತಲೇ ಬೆಂಬಲಿಸೋದಲ್ಲ. ಇಂತಹ ಒಂದು ಗಂಭೀರ ವಿಚಾರಗಳಿದ್ದಾಗ ಎಲ್ಲ ಆಯಾಮದಲ್ಲೂ ಸಾಧ್ಯತೆಯನ್ನು ನಾವು ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಇನ್ನು ಕೆಲವರು ರಾಜಕೀಯವಾಗಿ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಕೇರಳ ಎಲೆಕ್ಷನ್ ಆಗ್ತಾಯಿದೆ, ಅದನ್ನು ಜನರ ಗಮನವನ್ನು ಆ ಕಡೆ ಸೆಳೆಯೋದಕ್ಕಾಗಿ ಈ ರೀತಿ ಮಾಡಲಾಗ್ತಾ ಇದೆ. ನಡುವಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಎಸ್ ಪೊನ್ನಣ್ಣವರು ಕೂಡ ಕಾರ್ಯಾಚರಣೆಯ ಕೊನೆಯ ಘಟ್ಟದಲ್ಲಿ ಇದ್ದರು. ಅದಕ್ಕಿಂತ ಮುಂಚೆ ಅವರ ಮಾಧ್ಯಮ ಗ್ರೂಪ್ನಲ್ಲಿ ಬಂದಿತ್ತು. ಸಂಜೆ 4 ಗಂಟೆ ಹೊತ್ತಿಗೆ, 4:30-5 ಗಂಟೆ ಹೊತ್ತಿಗೆ ಎಸ್ ಪೊನ್ನಣ್ಣ ಅವರು ಸ್ಥಳಕ್ಕೆ ಹೋಗಿ ಕಾರ್ಯಾಚರಣೆಯ ಮಾಹಿತಿಯನ್ನು ಪಡೀತಾರೆ, ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಮಾಧ್ಯಮಗಳು ಬಂದು ವರದಿ ಮಾಡಬೇಕು ಅಂತ ಗ್ರೂಪ್ನಲ್ಲಿ ಅವರ ಆಪ್ತರು ಮೆಸೇಜನ್ನು ಹಾಕಿದರು. ಎಟ್ ಅ ಟೈಮ್ ಅವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಬೆಳವಣಿಗೆ ಆಗುತ್ತೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಾನು ಇದರಲ್ಲಿ ಯಾರನ್ನೂ ಕೂಡ ಪಾಯಿಂಟ್ ಔಟ್ ಮಾಡೋದಿಲ್ಲ. ಅವರು ಹೋಗ್ತಾರೆ, ಆ ಸಂದರ್ಭದಲ್ಲಿ ಇವರು ಸಿಗ್ತಾರೆ. ಆ ವಿಚಾರದಲ್ಲೂ ಕೂಡ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ಕೆಲವೊಂದು ಗ್ರೂಪ್ಗಳಲ್ಲಿ ತೀರಾ ಏನೇನೋ ಚರ್ಚೆ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಆಸಕ್ತಿ ವಹಿಸಿ ಕಾರ್ಯಾಚರಣೆಯಲ್ಲಿ ತೊಡಗಿಸ್ಕೊಳ್ಳುವಂತೆ ಮಾಡ್ಕೊಳ್ಳೋದು ತಪ್ಪೇನಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಜನ ಪ್ರಶ್ನೆ ಮಾಡ್ತಾರೆ, ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಇಷ್ಟೆಲ್ಲ ಆದಾಗ
ದೊಡ್ಡ ಜವಾಬ್ದಾರಿ ಇರೋದು ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಖುದ್ದು ಅರಣ್ಯ ಸಚಿವರು ಕೂಡ ಆಕೆಯ ಪತ್ತೆಗೆ, ಶೋಧ ಕಾರ್ಯಾಚರಣೆಗೆ ಚುರುಕುಗೊಳಿಸೋದಕ್ಕೆ ಹೆಚ್ಚುವರಿ ತಂಡವನ್ನು ನಿಯೋಜನೆ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ಒಂದು ಸರ್ಕಾರವೇ ಎಷ್ಟು ಇಂಟ್ರೆಸ್ಟ್ ತೆಗೆದುಕೊಂಡು ಮಾಡ್ತಾ ಇರುವಾಗ ಕೊನೆಯಾಗಿ ಈ ರೀತಿಯಾಗಿ ಬಿಟ್ಟು ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ನೀವು ಡಿಸೈಡ್ ಮಾಡಿ, ನಿಮಗೇನು ಅನಿಸುತ್ತೆ ಈ ಬಗ್ಗೆ ವಿಚಾರದಲ್ಲಿ. ಮಾತಾಡ್ತಾ ಹೋದರೆ ಬೇರೆ ಬೇರೆ ಒಂದೊಂದೇ ಪಾಯಿಂಟ್ಗಳು ಬೆಳೀತಾ ಹೋಗುತ್ತೆ. ಶರಣ್ಯ ತಡಿಯಂಡ ಮೋಳ್ನಲ್ಲಿ ಮಿಸ್ ಆದ ಕೇರಳದ ಮೋಳ್ ಸಿಕ್ಕಿದ ನಂತರದಲ್ಲಿನ ವಿಚಾರದಾಗಿ ನಡೀತಿರೋ ಬೆಳವಣಿಗೆ ಜೊತೆಗೆ ಈ ಪ್ರಕರಣವನ್ನು ನಿಮಗೆ ಕಂಡಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೇನು ಅನಿಸ್ತು? ಅನೇಕರಲ್ಲಿರುವಂಥ ವಿಚಾರಗಳು ನಾನು ಎತ್ತಿದ್ದೇನೆ. ನಿಮ್ಮಲ್ಲಿ ಬೇರೆ ಆಯಾಮದಲ್ಲಿ ಏನಾದರೂ ನಿಮಗೆ ಯೋಚನೆ ಹೊಳೆದಿರಲಿಕ್ಕೆ ಸಾಧ್ಯತೆ ಇದೆ. ನನ್ನಲ್ಲಿರುವಷ್ಟೇ ನಿಮ್ಮಲ್ಲಿರಬೇಕು ಅಂದಿಲ್ಲ, ನನಗಿಂತ 100 ಪಟ್ಟು ಯೋಚನೆ ಮಾಡೋರು ಕೂಡ ನಿಮ್ಮಲ್ಲಿದ್ದೀರಿ. ನಿಮಗೇನೋ ಅನಿಸಿದರೆ ಕಮೆಂಟ್ನಲ್ಲಿ ಮಾಡಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಟ್ರೆಕ್ಕಿಂಗ್ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡಿ, ಬೇಕಾದ ಅಗತ್ಯ ಸಿದ್ಧತೆಗಳ ಜೊತೆಗೆ ಹೋಗಿ. ಮೊಬೈಲ್ 100% ಚಾರ್ಜ್ ಇರಲಿ, ಬಾಟ್ಲ್ ಒಂದು ಎಕ್ಸ್ಟ್ರಾ ಇರಲಿ, ಜೊತೆಗೆ ಬಿಸ್ಕೆಟ್ ಒಂದು ಪ್ಯಾಕೆಟ್ ಬೇಡ, ಒಂದು 3 ಪ್ಯಾಕೆಟ್ ಬಿಸ್ಕೆಟ್ ನಿಮ್ಮ ಜೊತೆಗೆ ಇರಲಿ. ಹಾಗೆ ಹೋಗೋತ್ತಿಗೆ ಯಾರನ್ನೂ ಬಿಟ್ಟು ಹೋಗಬೇಡಿ. ತಂಡವಾಗಿ ಹೋದಾಗ ತಂಡವಾಗಿಯೇ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡಿ. ಹುಚ್ಚು ಕೆಲಸ ಮಾಡೋದಕ್ಕಾಗಿ ಇನ್ಯಾರನ್ನೋ ಅಲೆದಾಡಿಸೋದು ಬೇಡ, ಇನ್ಯಾರಿಗೋ ಇಲ್ಲ ಸಲ್ಲದ ಕೆಲಸವನ್ನು ಕೊಡೋದು ಬೇಡ, ಇನ್ಯಾರನ್ನೋ ತ್ರಾಸಕ್ಕೆ ಒಳಪಡಿಸೋದು ಬೇಡ. ಹಾಗಾಗಿ ಟ್ರಕ್ಕಿಂಗ್ ಒಳ್ಳೆಯ ಹವ್ಯಾಸ, ಆದರೆ ಇಂಥವುಗಳು ಇದ್ದಾಗ ಅದು ಕೆಟ್ಟ ರೀತಿಯಲ್ಲಿ ಬಿಂಬಿತವಾಗುತ್ತೆ. ಹಾಗಾಗಿ ಆ ರೀತಿ ಆಗೋದು ಬೇಡ. ಒಳ್ಳೆಯ ರೀತಿಯಾಗಿ ಟ್ರಕ್ಕಿಂಗನ್ನು, ಚಾರಣವನ್ನು ಬಳಸೋಣ, ನಡೆಸೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು.